ಯುದ್ಧದ ಎಫೆಕ್ಟ್ ಗ್ಯಾಸ್ ಬಂದ್ ಆಗಿದೆ, ಟೆನ್ಷನ್ ಶುರುವಾಗಿದೆ. ಎಲ್ಲ ಕಡೆ ಇದೀಗ ಗ್ಯಾಸ್ನಲ್ಲೂ ಕೂಡ ಗ್ಯಾಸ್ ಬಂಕ್ನಲ್ಲೂ ಕೂಡ ಖಾಲಿ ಎನ್ನುವಂತ ಟೆನ್ಷನ್. ಯುದ್ಧದ ಎಫೆಕ್ಟ್ ಗ್ಯಾಸ್ ಬಂದ್ ಟೆನ್ಷನ್ ಫುಲ್. ಖಾಲಿ ಖಾಲಿ ಎಲ್ಲ ಬ್ಯಾಂಕ್ನಲ್ಲೂ ಗ್ಯಾಸ್ ಖಾಲಿ. ಬಂಕ್ನಲ್ಲೇ ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಪರದಾಟ. ಸಿಪಾನಿ ಕಂಪನಿಯ 11 ಟೋಟಲ್ ಗ್ಯಾಸ್ ಬಂಕ್ ಕ್ಲೋಸ್ ಆಗಿದೆ. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವಂತಹ ಟೋಟಲ್ ಗ್ಯಾಸ್ ಬಂಕ್, ಎಲ್ಲಾ ಬಂಕ್ನಲ್ಲೂ 2 ರಿಂದ 3 ದಿನಗಳ ಹಿಂದೆ ಗ್ಯಾಸ್ ಖಾಲಿ. ಬಂಕ್ ಮುಂದೆ ಗ್ಯಾಸ್ಗಾಗಿ ಕಾದಿರುವ ಆಟೋ ಚಾಲಕರು ಯಾವ ಸರ್ಕಾರಕ್ಕೆ ಹೇಳಿದ್ರು ನಮ್ಮ ಪರಿಸ್ಥಿತಿ ಬದಲಾಗಲ್ಲ, ಮನೆಗೆ ಹೋಗಿ ಕುಟುಂಬದ ನಿರ್ವಹಣೆ ಮಾಡೋದು ಹೇಗೆ ಅಂತ. ಆಟೋ ಓಡಿಸಲು ಗ್ಯಾಸ್ ಇಲ್ಲ, ಪ್ರಯಾಣಿಕರು ಬರ್ತಿಲ್ಲ. ಎಲ್ಲಿಯವರೆಗೂ ಈ ಪರಿಸ್ಥಿತಿ ಎನ್ನುತ್ತಿರುವಂತಹ ಆಟೋ ಚಾಲಕರು ಕ್ಯಾಬ್ನವರಿಗೆ ಮಾತ್ರ 2 ರೂಪಾಯಿ ಜಾಸ್ತಿ ಕೊಡ್ತಾರೆ. ನಾವು ಆಟೋದವರು ಕೇಳಿದ್ರೆ ಕೊಡಲ್ಲ ಅಂತಾರೆ. ಯುದ್ಧದ ಎಫೆಕ್ಟ್ ಇಂದಾಗಿ ಗ್ಯಾಸ್ ಬಂದ್ ಆಗಿದೆ, ಟೆನ್ಷನ್ ಶುರುವಾಗಿದೆ. ಎಲ್ಲ ಬಂಕ್ನಲ್ಲೂ ಕೂಡ ಗ್ಯಾಸ್ ಖಾಲಿಯಾಗಿದೆ. ಆಟೋ ಚಾಲಕರ ಟೆನ್ಷನ್. ಹಿನ್ನೆಲೆಯಲ್ಲಿ ಸಹ ಕೆಲವೊಂದಷ್ಟು ಗ್ಯಾಸ್ ಬಂಕ್ಗಳನ್ನ ಕ್ಲೋಸ್ ಮಾಡಿರುವಂಥದ್ದು. ಇದೀಗ ಏನು ಜೆಸಿ ರಸ್ತೆಯಲ್ಲಿ ಒಂಥರ ಟೋಟಲ್ ಗ್ಯಾಸ್ ಏನಿದೆ ಅದು ಸಹ ಕಳೆದ ರಾತ್ರಿಯಿಂದಲೂ ಸಹ ಕ್ಲೋಸ್ ಆಗಿರುವಂಥದ್ದು. ಯಾಕಂದ್ರೆ ಭಾರತಕ್ಕೆ ಬರಬೇಕಾಗಿದೆ ಅಂತ ಕೆಲವೊಂದಷ್ಟು ಗ್ಯಾಸ್ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗಿರುವಂಥ. ಸೊ ಇದರಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಟೋಟಲ್ ಗ್ಯಾಸ್ ಏನು ಕಳೆದ ರಾತ್ರಿಯಿಂದಲೂ ಸಹ ಕ್ಲೋಸ್ ಮಾಡುತ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇರುತ್ತದೆ. ಯಾಕಂದ್ರೆ ಆಟೋದವರು ಬಂದು ವಾಪಸ್ ಹೋಗ್ತಾ ಇರುವಂಥದ್ದು. ಸೊ ಈ ಟೋಟಲ್ ಗ್ಯಾಸ್ ಇದೇನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ 11 ಕಡೆ ಇವರ ಒಂದು ಬಂಕ್ಗಳಿರುವಂಥದ್ದು. ಸೊ ಈ 11 ಕಡೆ ಬಂಕ್ಗಳಲ್ಲೂ ಸಹ ಏನು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಏನಂದ್ರೆ ತಡರಾತ್ರಿನ ಮಾತ್ರ ಈ ಒಂದು ಬಂಕ್ ಕ್ಲೋಸ್ ಆಗಿರುವಂತಹ ದೃಶ್ಯಗಳು ನಿಮಗೆ ಕಾಣ್ ಬರ್ತದೆ. ಯಾಕಂದ್ರೆ ನೋಡಿ, ಪ್ರತಿನಿತ್ಯ ಏನು ಗ್ಯಾಸ್ ಹಾಕೊಳ್ಳೋಕೆ ಬರುವಂತ ಸಂದರ್ಭದಲ್ಲಿ ನೂರಾರು ಆಟೋಗಳು ಬಂದು ಇಲ್ಲಿ ಗ್ಯಾಸ್ ಅನ್ನ ಹಾಕಿಸ್ಕೊಳ್ತಾ ಇತ್ತು. ಆದ್ರೆ ಈಗ ಆಟೋದವರು ಸಹ ಯಾರು ಬರ್ತಾರೆ, ಯಾಕಂದ್ರೆ ಗ್ಯಾಸೇ ಇಲ್ಲ ಅಂದ್ಮೇಲೆ ಆಟೋದವರು ಎಲ್ಲಿ ಬರ್ತಾರೆ ಅನ್ನೋದು ಸಹ ಈಗ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಇನ್ನೂ ಸಹ ಭಾರತಕ್ಕೆ ಏನಾದರೂ ಇದರಿಂದ ಎಫೆಕ್ಟ್ ಆಗ್ತಾ ಇದೆಯಾ ಅನ್ನೋದು ಸಹ ಸದ್ಯಕ್ಕೆ ಇರುವಂತಹ ಮಾಹಿತಿ. ಯಾಕಂದ್ರೆ ಏನು ಈಗ ನಾರ್ಮಲ್ ಆಗಿ ಏನು ಯಾವುದೇ ರೀತಿಯ ಯಾವ ಸಂದರ್ಭದಲ್ಲೂ ಸಹ ಈ ರೀತಿಯ ಒಂದು ಪರಿಸ್ಥಿತಿ ಕಂಡು ಬಂದಿಲ್ಲ. ಆದ್ರೆ ಈಗ ಮಾತ್ರ ಈ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇರುವಂತದ್ದು ಗೊತ್ತಾಗ್ತಾ ಇರುವಂತದ್ದು. ಜೆಸಿ ರಸ್ತೆಯಲ್ಲಿರುವಂತಹ ಟೋಟಲ್ ಎನರ್ಜಿ ಗ್ಯಾಸ್ ಏನಿದೆ, ಸೊ ಇಲ್ಲಿ ಈ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇರುವಂತದ್ದು. ಇವರ ಮಾಲೀಕತ್ವದಲ್ಲಿ ಏನು ಒಂದು 11 ಬಂಕ್ಗಳು ಇರುವಂತದ್ದು ಬೆಂಗಳೂರಿನಲ್ಲಿ. ಈಗಾಗಲೇ ಬೇರೆ ಬೇರೆ ಬಂಕ್ಗಳಲ್ಲಿ ಕಡೆ ಎರಡು ದಿನಗಳಿಂದ ಸ್ಟಾಕ್ ಇಲ್ಲದೆ ಕ್ಲೋಸ್ ಅನ್ನ ಮಾಡಿರುವಂತದ್ದು. ನಿನ್ನೆ ರಾತ್ರಿವರೆಗೂ ಸಹ ಈ ಒಂದು ಬಂಕ್ನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು. ಆದ್ರೆ ರಾತ್ರಿ ಖಾಲಿ ಆಯಿತು, ಹಾಗಾಗಿ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಮತ್ತೆ ಆಟೋಗಳು ಸಹ ನೀವು ನೋಡ್ತಾ ಇರ್ಬೋದು, ಅವರು ಸಹ ಬಂದು ನಿಲ್ಲಿಸ್ಕೊಂಡಿರುವಂಥದ್ದು. ಯಾಕಂದ್ರೆ ಗ್ಯಾಸ್ ಬಂದರೆ ಹಾಕ್ಕೊಂಡು ನಾವು ಸಂಪಾದನೆ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರು ಗ್ಯಾಸನ್ನು ಆಟೋಗಳನ್ನು ಸಹ ಇಲ್ಲೇ ಬಿಟ್ಟು ಕಾಯ್ಕೊಂಡಿರುವಂತಹ ದೃಶ್ಯಗಳು ಸಹ ನಿಮಗೆ ಕಾಣ್ ಬರ್ತಾ ಇರುವಂಥದ್ದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಳೆದ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಗ್ಯಾಸ್ಗೆ ಸಮಸ್ಯೆ ಇಲ್ಲ, ಎಲ್ಲ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ನೋಡಿದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ನೋಡ್ಬೋದು ನೀವು, ಆಟೋದವರು ಎಲ್ಲ ಕಡೆಯೂ ಸಹ ಆಟೋಗಳನ್ನು ನಿಲ್ಲಿಸಿ ಸುಖ ಇರುವಂಥದ್ದು. ಯಾಕಂದ್ರೆ ಅವರ ಬಳಿ ಕೇಳಿದ್ರು ಸಹ ಅವರು ಏನು ಯಾವುದೇ ರೀತಿಯಾದಂಥ ಮಾಹಿತಿ ಕೊಡ್ತಾರೆ ಅನ್ನೋದನ್ನು ಸಹ ನೋಡಬೇಕಾಗುತ್ತೆ. ಯಾಕಂದರೆ ಈ ರೀತಿ ಪರಿಸ್ಥಿತಿ ಉಂಟಾದರೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬ ನಿರ್ವಹಣೆಗೆ ಯಾವ ರೀತಿ ವ್ಯವಸ್ಥೆ ಆಗುತ್ತೆ ಅನ್ನೋದು ಸಹ ಯಕ್ಷ ಪ್ರಶ್ನೆ ಆಗ್ತಾ ಇರುವಂಥದ್ದು. ಕೆಲವೊಂದಷ್ಟು ಆಟೋದವರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಏನು ಆಟೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆ ಏನಾಯಿತು? ಗ್ಯಾಸ್ ಇಲ್ಲ ಸರ್, ಗ್ಯಾಸ್ ಇಲ್ಲ. ಇಲ್ಲಿ ನೋಡಿದರೆ ಊಟಗಳು ತಿಂಡಿ ಕಷ್ಟ, ರೋಡಲ್ಲಿ ಲೇಬರ್ ಕಸ್ಟಮರ್ ಇಲ್ಲ. ಇಲ್ಲಿ ನೋಡಿದರೆ ಎಷ್ಟು ಬಂಕ್ ನೋಡಿದರೆ 4-5 ಬಂಕಲ್ಲಿ ಹೋಗಿದ್ರೆ 6ನೇ ಬಂಕ್ ಬಂದಿದ್ದೀನಿ, ಗ್ಯಾಸ್ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಭಾರತಕ್ಕೆ ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇದೆ ಇದರಿಂದ. ಯುದ್ಧ ಆಗ್ತಾ ಇರೋದು ಬೇರೆ ಕಡೆ, ಬಟ್ ಇದು ನಮ್ಮ ಮಿಡ್ಲ್ ಜನಕ್ಕೆ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಭಾರತ, ಬೆಂಗಳೂರು ಡಿಸ್ಟಿಕ್ಕು, ಮುಂದೆ ಹಾಸನ ಎಲ್ಲ ಭಾರತ ಎಲ್ಲ ಕಷ್ಟ ಆಗ್ತಾ ಇದೆ. ಗ್ಯಾಸ್ದು, ಮನೆಯದು, ಈ ಗ್ಯಾಸ್ದು ಎಲ್ಲ ಏನೂ ನಡೀತಾ ಇಲ್ಲ. ಮತ್ತೆ ಏನು ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಿ ನೋಡಿ, ನಿಲ್ಲಿಸ್ಬಿಟ್ಟು ಬೇಕಾದ್ರೆ ಕೂತ್ಕೊಂಡಿದ್ದೀರಿ. ಊಟ ತಿಂಡಿ ಅದಕ್ಕೆಲ್ಲ ಏನು ಮಾಡ್ಬೇಕು ಹೇಳಿ? ನಾವು ಸಂಪಾದನೆ ಮಾಡ್ಬೇಕು, ಇದೆಲ್ಲ ತಿನ್ನಬೇಕು. ಇಲ್ಲಾಂದರೆ ನಮ್ಗೆ ಏನಿದೆ ಜೀವನ ಹೇಳಿ? ಆ ಥರ ರೀತಿ ಪರಿಸ್ಥಿತಿ ಮುಂದೆ ಹೆಂಗೆ ಸರ್? ಏನು ಮಾಡ್ತಾರೆ ಹೆಂಗೆ ಅಂತ? ಏನು ಮಾಡೋ ಸರ್, ದೇವರೇ ಗಟ್ಟಿ, ಇನ್ನೇನು ಮಾಡೋಕ್ಕಲ್ಲ ಸರ್, ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಇದೇ ಪರಿಸ್ಥಿತಿ ಇದ್ದರೆ ಬೇರೆ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ವಾ? ಹೆಂಗೆ ಜೀವನ ಮಾಡೋದು ಅರ್ಥ ಆಗ್ತಾ ಇಲ್ಲ. ಇನ್ನೇನು ಮಾಡೋದು? ಏನು ಯಾವುದೋ ಒಂದು ಮಾಡಲೇಬೇಕಾಗತ್ತೆ. ಅದು ಇಲ್ಲ, ಸಂಪಾದನೆನಿಲ್ಲ, ಇಲ್ಲಿ ದುಡ್ಡು ಇಲ್ಲ, ಗ್ಯಾಸು ಇಲ್ಲ, ಮನೆಯಲ್ಲಿ ತಿಂಡಿನಿಲ್ಲ. ಆ ಥರ ಆಗ್ತಾಯಿದೆ. ಇನ್ನೇನು ಮಾಡೋದು ಹೇಳಿ?
ಸರ್ ಈಗ ಮನೆ ಅದು ಗ್ಯಾಸ್ ಅಡುಗೆಗೆ ಬಳಸೋ ಅದು ಸಹ ಜಾಸ್ತಿ ಆಗಿರುವಂಥದ್ದು, ಅದರಲ್ಲೂ ಸಹ ಬುಕ್ ಮಾಡಿದ್ರು ಲೇಟಾಗಿ ಬರ್ತಾ ಇರುವಂಥದ್ದು, ಇಲ್ಲೂ ಸಹ ಗ್ಯಾಸ್ ಇಲ್ಲ, ಏನು ಹೇಳ್ತೀರಾ? ಹೌದು ಸರ್, ನಾವು ಬುಕ್ ಮಾಡಿ 1 ತಿಂಗಳು ಆಗ್ತದೆ, ಬಂದಿಲ್ಲ ಅವನ್ನ ಗ್ಯಾಸು. ಇವಾಗ ನೋಡಿದ್ರೆ ಇಲ್ಲಿ ಗಾಡಿ ಗ್ಯಾಸ್ಗಳಿಲ್ಲ. ನಾವು ಎಲ್ಲ ಏನು ಬಿಡಬೇಕು, ಏನು ದುಡಿಬೇಕು ಒಂದು ಅರ್ಥ ಆಗ್ತಾಯಿಲ್ಲ. ಬೆಳಗ್ಗೆ ನೋಡಿದ್ರೆ 6 ಗಂಟೆಗೆ ಬರ್ತೀವಿ, ಇವಾಗ ಗಂಟೆಗೆ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ನಾವು? ನೀವೇ ಹೇಳಿ ಸರ್. ತುಂಬ ಜನ ಆಟೋದವರೆಲ್ಲ ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಕಾಯ್ತಾ ಇದ್ದಾರೆ. ಮತ್ತೆ ಎಲ್ಲ ಬಂಕಲ್ಲಿ ನಿಲ್ಸ್ಕೊಂಡಿದ್ದಾರೆ ಸರ್, ಎಲ್ಲ ಬಂಕ್ನಲ್ಲಿ ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ. ಕೇಳಿದ್ರೆ ಅವರು ಬೇರೆ ಇವ್ರು ಜಾಸ್ತಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಗೌರ್ಮೆಂಟಿನ ಆರ್ಡ್ರ್ ಆಗಿದೆ, ಅದು ಕೊಡ್ಬೇಕು ಗ್ಯಾಸು, ಇವರು ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕೆಲವೊಂದು ಕಡೆ ಒಂದು ಬಂಕ್ ನೋಡಿ ಇನ್ನೊಂದು ಬಂಕ್ ಅವ್ರು ಜಾಸ್ತಿ ಸಹ ರೇಟ್ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಡೆ 100 ರೂಪಾಯಿ ಮಾಡಿದ್ದಾರೆ, ಒಂದು ಕಡೆ 80 ರೂಪಾಯಿ ಮಾಡಿದ್ದಾರೆ, ಒಂದು 85 ಮಾಡಿದ್ದಾರೆ. ಇದರಲ್ಲಿ ಏನು ಮಾಡೋದು ನಾವು? ನಮಗೆ ಕಸ್ಟಮರ್ ಮೀಟ್ರ್ ಒಂದು 2 ರೂಪಾಯಿ ಜಾಸ್ತಿ ಕೊಡಿ ಅಂದು ಕೊಡೋಲ್ಲ. ಓಲಾ ಊಬರ್ ಎಲ್ಲ ಬುಕ್ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ನಮಗೆ ಕೊಡೋಕ್ಕಾಗಲ್ಲ. ನಾವು ಕರೆಕ್ಟಾಗಿ ನಾವು ಕೇಳಿ ಒಂದು 2 ರೂಪಾಯಿ ಜಾಸ್ತಿ ಕೊಡೋಮ ಅಂತ ಕೊಡೋಲ್ಲ. ಬೇರೆಯವ್ರು ಯಾರು ಕರೆಕ್ಟಾಗಿ ಕುಯ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಜನಗಳನ್ನ ಆ ಥರ ಇದ್ದಾರೆ. ಇವಾಗ ಏನು ಮಾಡೋಕ್ಕಲ್ಲ, ನಮ್ಮ ಪಶ್ಚಿಮದಿಂದ ಆ ಥರ ಆಗಿಬಿಟ್ಟಿದೆ ಸರ್. ಮುಂದೆ ಇದೇ ರೀತಿ ಆದರೆ ಏನು ಪರಿಸ್ಥಿತಿ ಸರ್? ಏನು ನೀವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ? ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ? ಸರ್ಕಾರ ಮೇಲೆ ನಾವು ಹೋಗೋದಿಲ್ಲ ಸರ್. ಯಾವ ಸರ್ಕಾರ ಬಂದ್ರೂ ಅದೇ ಹೇಳಗಳು, ಯಾವ ಸರ್ಕಾರ ಬಂದ್ರೂ ಅದೇ. ಅಲ್ಲಿ ಹೇಳ್ತಾರೆ ನಾನು ಅದು ಕೊಟ್ಟಿದ್ದೀನಿ, ಇದು ಕೊಟ್ಟಿದ್ದೀನಿ ಅಂತ. ತೋರಿಸ್ಬಿಡ್ಲಿ ಯಾರಿಗೆ ಎಷ್ಟು ಏನೇನು ಕೊಟ್ಟಿದ್ದಾರೆ ಅಂತ. ಬರೋದು ಅಕ್ಕಿನೇ ಸರಿಗೆ ಬರ್ತಾ ಇಲ್ಲ, ಅದೇ ಹೇಳಿ ಕೊಡ್ತಾ ಇದ್ದಾರೆ ಬಡವರು. ಸೊ ಇದಿಷ್ಟು ಇಲ್ಲಿ ಇಬ್ಬರು ಆಟೋ ಚಾಲಕರ ಮಾತಾಗಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ನಾವು ದುಡಿದು ತಿನ್ನಬೇಕು, ಆದರೆ ನಮಗೆ ಈ ರೀತಿ ಆಟೋ ಸಂಪಾದನೆ ಇಲ್ಲ ಅಂದರೆ ಯಾವ ರೀತಿ ನಾವು ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶೋಕ ನ್ಯೂಸ್, ಬೆಂಗಳೂರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.